ಸ್ವಾಗತ. ನಾನು ವಿಜಯಲಕ್ಷ್ಮಿ ಬರೋರು. ಸ್ನೇಹಿತರೆ, ಈ ಹಿಂದೆ ನಾವು ಬೋಗಸ್ ರೇಷನ್ ಕಾರ್ಡ್ ದಂಧೆಯ ಭಯಾನಕತೆಯನ್ನ ತೋರಿಸಿದ್ವಿ. ಆ ದಂಧೆ ಯಾವ ರೀತಿ ಬಡವರ ಅನ್ನಕ್ಕೆ ಕನ್ನ ಹಾಕುತ್ತೆ ಅನ್ನೋದನ್ನು ವಿವರಿಸಿದ್ವಿ. ಆ ಸಂದರ್ಭದಲ್ಲಿ ಆಹಾರ ಸಚಿವ ದಿನೇಶ್ ಗುಂಡೂರಾವ್ ಅವರು ಈ ಮಾಫಿಯಾಕ್ಕೆ ಬ್ರೇಕ್ ಹಾಕುವ ಮಾತು ಕೊಟ್ಟಿದ್ರು. ಆದರೆ ಸಚಿವರು ಕೊಟ್ಟ ಮಾತನ್ನ ಉಳಿಸಿಲ್ಲ. ಬದಲಾಗಿ ಭ್ರಷ್ಟರನ್ನ ರಕ್ಷಿಸಿ ಶಿಷ್ಟರನ್ನ ಶಿಕ್ಷಿಸಿದ್ರು. ಆ ಮೂಲಕ ಈ ಭಾರಿ ಮಾಫಿಯಾಕ್ಕೆ ಪ್ರೋತ್ಸಾಹ ಕೊಟ್ಟರು. ಅದರ ಪರಿಣಾಮ ಏನಾಯಿತು ಗೊತ್ತಾ? ಇವತ್ತು ಬೋಗಸ್ ರೇಷನ್ ಕಾರ್ಡ್ ಮಾಫಿಯಾ ಅವ್ಯಾಹತವಾಗಿ ನಡೆಯುತ್ತಿದೆ. ಆ ಮೂಲಕ ಬಡವರ ಅನ್ನಕ್ಕೆ ಕನ್ನ ಹಾಕ್ತಿದೆ. ಈಗ ಅನ್ನ ಭಾಗ್ಯ ಅನ್ನೋ ಯೋಜನೆ ಬೋಗಸ್ ಭಾಗ್ಯ ಆಗಿದೆ. ಅದು ಹೇಗೆ ಅನ್ನೋದು ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಮತ್ತೆ ಬಯಲಾಗಿದೆ. ಆ ರಹಸ್ಯ ಕಾರ್ಯಾಚರಣೆಯ ಸಂಪೂರ್ಣ ವಿವರ ಕೊಡ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಅನ್ನ ಭಾಗ್ಯ ಆಗಿದೆ ಬೋಗಸ್ ಭಾಗ್ಯ. 10 ಲಕ್ಷಕ್ಕೂ ಹೆಚ್ಚು ನಕಲಿ ರೇಷನ್ ಕಾರ್ಡ್. ಭ್ರಷ್ಟರಿಗೆ ಸಚಿವರಿಂದಲೇ ರಕ್ಷಣೆ. ಎಸ್, ಇದು ಸುವರ್ಣ ನ್ಯೂಸ್ನ ಕವರ್ ಸ್ಟೋರಿ ತಂಡ ಪತ್ತೆ ಹಚ್ಚಿದ ಮತ್ತೊಂದು ಭಾರಿ ಹಗರಣ. ನಮ್ಮ ರಾಜ್ಯದಲ್ಲಿ 10 ಲಕ್ಷಕ್ಕೂ ಹೆಚ್ಚು ನಕಲಿ ರೇಷನ್ ಕಾರ್ಡ್ ಚಾಲ್ತಿಯಲ್ಲಿರೋದನ್ನ ಪತ್ತೆ ಹಚ್ಚಿದೆ. ಈ ನಕಲಿ ರೇಷನ್ ಕಾರ್ಡ್ಗಳನ್ನ ಆಹಾರ ಅಧಿಕಾರಿಗಳೇ ಸೃಷ್ಟಿಸುತ್ತಿದ್ದಾರೆ. ರಾಜ್ಯದ ಬಡವರ ಹಿತ ಕಾಯಬೇಕಾದವರೇ ಬಡವರ ಅನ್ನ ಕಿತ್ತುಕೊಂಡು ವಂಚನೆ ಮಾಡ್ತಿದ್ದಾರೆ. ಆದರೆ ಇಂಥ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ನೀಡಿ ಪಾಠ ಕಲಿಸಬೇಕಾದ ಆಹಾರ ಸಚಿವರೇ ಭ್ರಷ್ಟರಿಗೆ ರಕ್ಷಣೆ ಕೊಟ್ಟು ಇಡೀ ಇಲಾಖೆಯನ್ನ ಹಗರಣಗಳ ಕೂಪವಾಗಿಸುತ್ತಿದ್ದಾರೆ ಅನ್ನೋದು ಆತಂಕಕಾರಿ ವಿಚಾರ. ಕಾರ್ಡ್ ಗೋಲ್ಮಾಲ್ ಬಯಲು. ನಮ್ಮ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆಗೆ ಕನ್ನ ಬೀಳ್ತಿದೆ. ಭ್ರಷ್ಟರು ಬಡವರ ಅನ್ನಕ್ಕೆ ಗುನ್ನ ಕೊಡ್ತಿದ್ದಾರೆ ಅನ್ನೋದನ್ನ ಕವರ್ ಸ್ಟೋರಿ ತಂಡ ಪದೇ ಪದೇ ರಹಸ್ಯ ಕಾರ್ಯಾಚರಣೆ ಮಾಡಿ ಸಾಬೀತುಪಡಿಸಿದೆ. ಬೀದರ್, ದಾವಣಗೆರೆ, ಮೈಸೂರಿನಲ್ಲಿ ಅವ್ಯಾಹತವಾಗಿ ನಡೆಯುತ್ತಿದ್ದ ಅನ್ನಭಾಗ್ಯದ ಅಕ್ಕಿ ಲೂಟಿಯನ್ನ ಜೀವದ ಹಂಗು ತೊರೆದು ರಹಸ್ಯ ಕಾರ್ಯಾಚರಣೆ ಮಾಡಿ ಖದೀಮರ ಬಣ್ಣ ಬಯಲು ಮಾಡಿತ್ತು. ಅಷ್ಟೇ ಅಲ್ಲ, ನ್ಯಾಯಬೆಲೆ ಅಂಗಡಿಯವರು ಹಾಗೂ ಆಹಾರ ಅಧಿಕಾರಿಗಳು ನಕಲಿ ರೇಷನ್ ಕಾರ್ಡ್ ಸೃಷ್ಟಿಸಿ ಕ್ವಿಂಟಾಲ್ ಗಟ್ಲೆ ಅನ್ನ, ಗೋಧಿ, ಲೀಟರ್ ಗಟ್ಲೆ ಸೀಮೆ ಎಣ್ಣೆಯನ್ನ ಕಳ್ಳತನ ಮಾಡಿ ಕೋಟಿ ಕೋಟಿ ಸಂಪಾದಿಸುತ್ತಿದ್ದಾರೆ ಅನ್ನೋದನ್ನ ಬಹಿರಂಗಪಡಿಸಿತ್ತು. ನಾವು ನಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ಈ ಭ್ರಷ್ಟರ ಬೆನ್ನು ಹತ್ತಿ ಹಗರಣದ ಕುರಿತು ಮಾಹಿತಿ ಕೊಟ್ರೆ ಸಚಿವರು ಕೆಳ ಹಂತದ ಒಂದಿಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಿ ಕೈ ತೊಳೆದುಕೊಂಡಿದ್ದಾರಷ್ಟೇ. ನಿಜವಾದ ಭ್ರಷ್ಟರ ವಿರುದ್ಧ ಯಾವ ಕ್ರಮವನ್ನು ಕೈಗೊಳ್ಳದೆ ಇನ್ನಷ್ಟು ಅಕ್ರಮಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ದಾವಣಗೆರೆಯಲ್ಲಿ ಬಯಲು ಮಾಡಿದ ನಕಲಿ ರೇಷನ್ ಕಾರ್ಡ್ ಹಗರಣವೇ ಸಾಕ್ಷಿ. ದಾವಣಗೆರೆ ನಗರವೊಂದರಲ್ಲೇ 10,000ಕ್ಕೂ ಹೆಚ್ಚು ಬೋಗಸ್ ರೇಷನ್ ಕಾರ್ಡ್ಗಳನ್ನ ನಾವು ಪತ್ತೆ ಹಚ್ಚಿ ತೋರಿಸಿದ್ವಿ. ಹಗರಣ ಬಯಲಾದ ಮರುದಿನವೇ ಭ್ರಷ್ಟ ಅಧಿಕಾರಿಗಳು ತಾವು ಕೊಟ್ಟ 6,000ಕ್ಕೂ ಹೆಚ್ಚು ರೇಷನ್ ಕಾರ್ಡ್ಗಳನ್ನು ರದ್ದುಪಡಿಸಿದ್ರು. ಭ್ರಷ್ಟರಿಗೆ ಜಿಲ್ಲಾ ಆಹಾರ ಉಪನಿರ್ದೇಶಕ ಮಂಜುನಾಥ್ ಕೂಡ ಬೆಂಬಲ ಕೊಟ್ಟಿದ್ರು. ದುರಂತ ಅಂದ್ರೆ ಇಂಥ ಭಾರೀ ಹಗರಣ ಮಾಡಿದ ಆಹಾರ ಅಧಿಕಾರಿಗಳ ವಿರುದ್ಧ ಸಚಿವರು ಏನೂ ಕ್ರಮ ಕೈಗೊಂಡಿಲ್ಲ. ಸಚಿವರಿಂದ ಶಿಷ್ಟರಿಗೆ ಶಿಕ್ಷೆ. ಇನ್ನು ಕಳೆದ ಬಾರಿ ಕವರ್ ಸ್ಟೋರಿ ತಂಡ ತನಿಖೆ ನಡೆಸಿ ದಾವಣಗೆರೆ ನಗರದಲ್ಲಿರೋ ನ್ಯಾಯಬೆಲೆ ಅಂಗಡಿ ಸಂಖ್ಯೆ 72, ಜನತಾ ಪ್ರೈಮರಿಯಲ್ಲಿ 802, ನ್ಯಾಯಬೆಲೆ ಅಂಗಡಿ ಸಂಖ್ಯೆ 237 ನಸೀಬ್ ಮಹಿಳಾ ವಿವಿಧೋದ್ದೇಶಕ ಮಹಿಳಾ ಸಹಕಾರಿ ಸಂಘದಲ್ಲಿ 1,407 ಹಾಗೂ ನ್ಯಾಯಬೆಲೆ ಅಂಗಡಿ 128 ಅನ್ವರ್ ಸಾಬ್ನಲ್ಲಿ 559 ಬೋಗಸ್ ರೇಷನ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಿತ್ತು. ಕವರ್ ಸ್ಟೋರಿ ವರದಿ ಪ್ರಸಾರವಾದ ಬಳಿಕ ಈ ಕಾರ್ಡ್ಗಳನ್ನೆಲ್ಲ ರದ್ದುಪಡಿಸಲಾಯಿತು. ಆದರೆ ತಮಾಷೆ ನೋಡಿ, ಈ ಬೋಗಸ್ ಕಾರ್ಡ್ಗಳನ್ನು ಬಳಸಿ ಹಲವು ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿಯ ಪಡಿತರ ಪದಾರ್ಥ ಲೂಟಿ ಮಾಡಿ ಬಡವರಿಗೆ ಅನ್ಯಾಯ ಮಾಡ್ತಿದ್ದ ನ್ಯಾಯಬೆಲೆ ಅಂಗಡಿಯವರಿಗೆ ಯಾವ ಶಿಕ್ಷೆಯನ್ನೂ ನೀಡಿಲ್ಲ ಆಹಾರ ಇಲಾಖೆ.
ಆದರೆ ಗಮನಿಸಬೇಕಾದ ವಿಚಾರ ಅಂದ್ರೆ ಭ್ರಷ್ಟರಿಗೆ ಶಿಕ್ಷೆ ಕೊಡಬೇಕಾದ ಸಚಿವರು, ಆಹಾರ ಆಯುಕ್ತರು ಬೋಗಸ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಿದ ಪ್ರಾಮಾಣಿಕ ಅಧಿಕಾರಿ ತಿಪ್ಪೇಶಪ್ಪ ಅವರಿಗೆ ಶಿಕ್ಷೆ ಕೊಟ್ಟು ಅಮಾನತು ಮಾಡಿದ್ರು. ಇದರ ಪರಿಣಾಮ ಏನಾಗಿದೆ ಗೊತ್ತಾ? ಭ್ರಷ್ಟ ಆಹಾರ ಅಧಿಕಾರಿಗಳ ಬೋಗಸ್ ರೇಷನ್ ಕಾರ್ಡ್ ದಂಧೆ ಹೆಚ್ಚಿದೆ. ಬಡವರ ಹೆಸರಲ್ಲಿ ನ್ಯಾಯಬೆಲೆ ಅಂಗಡಿಯವರು, ಆಹಾರ ಅಧಿಕಾರಿಗಳು ಬೋಗಸ್ ರೇಷನ್ ಕಾರ್ಡ್ಗೆ ಬರುವ ಪಡಿತರ ವಸ್ತುಗಳನ್ನು ಲೂಟಿ ಮಾಡಿ ಭರ್ಜರಿ ದಂಧೆ ನಡೆಸ್ತಿದ್ದಾರೆ. ಈ ನಕಲಿ ರೇಷನ್ ಕಾರ್ಡ್ ದಂಧೆ ಯಾವ ರೀತಿ ನಡೆಯುತ್ತೆ, ಇದರ ಭಯಾನಕತೆ ಏನು, ಈ ಮಾಫಿಯಾದಲ್ಲಿ ಯಾವ ಭ್ರಷ್ಟ ಅಧಿಕಾರಿಗಳು ಪಾಲ್ಗೊಂಡಿದ್ದಾರೆ ಅನ್ನೋದನ್ನ ಹೇಳ್ತೀನಿ ಚಿಕ್ಕ ಬ್ರೇಕ್ನ ನಂತರ.